ಅವ್ರ ತಾಯಿ ತಿರುಗಿ ನೋಡುದಿಲ್ಲ. ಅದಕ್ಕೆ ಇವನ್ ನಾವು ಸಂಕಟ ನಾವು ತೋಡ್ಕೋಬೇಕು, ನಾವು ಉಗ್ರವಾದ ಒಂದು ಹೋರಾಟ ಮಾಡಬೇಕು, ನಮಗ ನ್ಯಾಯ ನಾವು ದೊರಕಿಸ್ಕೋಬೇಕ್ರಿ. ಅದಕ್ಕೆ ಎಲ್ಲರೂ ನಾವು ರೈತರು ಒಕ್ಕಟ್ಟಾಗಿ ಸಂಘಟಿತರಾಗಿ ಹೋರಾಟ ಮಾಡಿ ನಾವು ಗೆಲ್ಲೋಣ ಅಂತ ಹೇಳಿ ನಾವೊಂದು ಎರಡು ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ. ಹೋರಾಟ ಏನಪ್ಪಾ ಅಂದ್ರೆ ನೇರ್ ಸಿದ್ದರಾಮಯ್ಯ ಸರ್ಕಾರ. ಸಿದ್ದರಾಮಯ್ಯ ಯಾಕ ಯಾವ ಸರ್ಕಾರ ಇದ್ರು ಒಂದು ಫ್ಯಾಕ್ಟ್ರಿಗೆ ಲೈಸೆನ್ಸ್ ಕೊಡ್ಬೇಕಾದ್ರೆ ಗೌರ್ಮೆಂಟ್ ಕೊಡ್ತೈತಿ. ನಾವು ವ್ಯಕ್ತಿನ ಯಾಕೆ ನಾವು ಟಾರ್ಗೆಟ್ ಮಾಡಬಾರ್ದಪ್ಪ ಅಂತಂದ್ರ ಈಗ ಏನಾಗತೈತಿ ಅಂದ್ರೆ ಈಗ ನಾವು ವ್ಯಕ್ತಿ ಪರ ಹೋರಾಟ ಮಾಡ್ರೆ ಏನಾಗುತ್ತೆ, ವ್ಯಕ್ತಿಗೆ ಸೀಮಿತ ಹಾಕು. ನಾವು ವ್ಯಕ್ತಿಯ ಸರ್ಕಾರಕ್ಕೆ ಲಾಠಿ ಬೀಸ್ಬೇಕು. ನಾವು ಇವತ್ತು ರಾಜ್ಯ ತುಂಬ ಏನು ಹೇಳಿದ್ರು ಅಂದ್ರೆ ಕರೆ ಕೊಟ್ಟು ಅಂದ್ರ ಸಿದ್ದರಾಮಯ್ಯನವರೇ ತತ್ಕ್ಷಣ ಗೋರ್ಮೆಂಟ್ ನೀವು ಬಿಲ್ ಘೋಷಣೆ ಮಾಡದೆ ಹೋದ್ರ ಅವ್ರ ಫ್ಯಾಕ್ಟ್ರಿಯನ್ನು ಲೈಸೆನ್ಸ್ ರದ್ದು ಮಾಡಿ ತಾಕತ್ ನಿಮಗೈತಿ, ನಮಗೆ ಬೇರೆ ಹೋಗಾರಿಗಿಲ್ಲ. ನಾವು ಅದಕ್ಕಾಗಿ ನಾವು ಹೆಂಗಂದ್ರೆ ಶಾಂತಿಯುತವನ್ನ ನಮ್ಮ ಬಾಯಿಂದ ಅವಾಜ್ ಶಬ್ದ ನಾವು ಮಾತಾಡೋಗಿಲ್ಲ. ನಮ್ಮ ವೇದಿಕೆ ಯಾರಿಗೂ ನಾವು ಏನು ಮಾತಾಡ್ಬೇಕಂದ್ರ ಸಿದ್ದರಾಮಯ್ಯ ಸರ್ಕಾರ ಗೆರ ಹಾಕ್ಬೇಕು, ಸಕ್ಕರೆ ಮಂತ್ರಿ ಗೆರ ಹಾಕ್ಬೇಕು. ನಿಮ್ಮ ಮಾತು ಫ್ಯಾಕ್ಟ್ರಿ ಮಾಲಕರು ಕೇಳಿಲ್ಲ ಅಂದ್ರೆ ಅವ್ರ ಲೈಸೆನ್ಸ್ ರದ್ದು ಮಾಡೋ ಪವರ್ ನಿಮಗೈತಿ, ನಮಗಿಲ್ಲ. ಹೌದಲ್ರಿ? ಅದಕ್ಕಾಗಿ ಇದು ವ್ಯಕ್ತಿಗತ ಹೋರಾಟ ತಿಳ್ಕೊಬೇಡ್ರಿ. ಇದು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ರೈತ ಕುಲ ಉಳಿಸ ಸಂಬಂಧ ನಾವು ಹೋರಾಟ ಮಾಡತ್ತು, ಕ್ರಾಂತಿಕಾರಿ ಹೋರಾಟ ಮಾಡತ್ತು. ಈಗ ನಮ್ಮ ಗೋಕಾಕದ ಅವರು ಒಬ್ಬರು ಹೋರಾಟಗಾರ ದಶಕೀರ ಪೈಲ್ವಾನ್ ಅಂತೇಳಿ ಸಭೆಯನ್ನ ಉದ್ದೇಶಿಸಿ, ರೈತನ ಉದ್ದೇಶಿಸಿ ಅವರು ಒಂದು ಎರಡು ಮಾತಾಡಲಿ. ಮತ್ತೆ ಯಾರು ನೀವು ರೈತರ ಬಗ್ಗೆ ಮಾತಾಡೋರಿದ್ರಿ, ಇದು ರೈತರ ವೇದಿಕೆ, ಯಾರನ್ನ ಬೇರೆ ಹೋಗೋ ವೇದಿಕೆ ಅಲ್ಲ, ರೈತರ ನಮ್ಮ ಕಷ್ಟ ಹಂಚ್ಕೋ ವೇದಿಕೆ. ಈ ಕೂಗು ಸರ್ಕಾರ ಕೇಳಬೇಕು. ಈಗ ಇಲ್ಲಿ ಗುರುನಾಥನ ನಮ್ಮ ರೈತ ಮುಖಂಡರೇ, ಒರಿಜಿನಲ್ ಈ ವೇದಿಕೆಯ ಭಾಗದಲ್ಲಿ ನಿಂತಂತ ನನ್ನ ದೇವರ ನನ್ನ ಅನತಮ್ಮದರೇ, ಎಲ್ಲರಿಗೂ ನಮಸ್ಕರಿಸಿ, ಈ ಗೋಕಾಕದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ, ಈ ದೇಶದಲ್ಲಿ 4 ದಿಕ್ಕಿಗೆ ರೈತ ಸಂಘದ ಕಾರ್ಯಕರ್ತನಾಗಿ ಹೋರಾಟಕ್ಕೆ ಎಲ್ಲ ಕಡೆ ಹೋಗಿ ನಾನು ಬಂದಿದ್ದೇನೆ. ನಾನು ಉತ್ತರ ಪ್ರದೇಶ, ದಿಲ್ಲಿ, ಪಂಜಾಬ್ ಎಲ್ಲ ಮಹೇಂದ್ರ ಟಿಕಾಯತ್ತು, ನಮ್ಮ ರಾಕೇಶಣ್ಣ ಅವರ ತಂದೆ ಪ್ರೊಫೆಸರ್ ನಂಜುಂಡ ಸ್ವಾಮೀಜಿ ಅವರು, ಬಾಬಾಗೌಡ ಪಾಟೀಲ್ರು, ಈ ಗೋಕಾಕಕ್ಕೆ ಯಾರಿಗೂ ಬರಕ್ಕೆ ಅನುಮತಿ ಇದ್ದಿರ್ಕಿಲ್ಲ. ಈ ಗೋಕಾಕದಲ್ಲಿ ಯಾರಿಗೂ ಬರಕ್ಕೆ ಒಳಗೆ ಕಾಲ ಇಡಲಿಕ್ಕೆ ಅಧಿಕಾರಿ ಇದ್ದಿರ್ಕಿಲ್ಲ. ನಿಮ್ಮ ಆಶೀರ್ವಾದದಿಂದ ನಿಮ್ಮಂತರು ಕೆಲವರು ಮುಖಂಡರು ಗೋಕಾಕದಲ್ಲಿ ಸ್ವಲ್ಪ ರೈತರಿಗೆ ಬರುವಂತ ಎಲ್ಲ ತಾವೆಲ್ಲರೂ ಬಂದಿದ್ರೆ ನಮಗೆ ಎಲ್ಲರಿಗೂ ಅನುಕೂಲ ಆಗ್ತಿದ್ದ ತಿಳಿದುಕೊಂಡು ಅಂದಾಗ ನಾನು ಪ್ರೊಫೆಸರ್ ನಂಜುಂಡಸ್ವಾಮಿ ಬಾಬಾಗೌಡ ಪಾಟೀಲ್ ಅವರಿಗೆ ಸಾವಿರಾರು ಗಂಟಲಿಂದ ರೈತರಿಗೆ, ಯುವಕರಿಗೆ ಎಲ್ಲರಿಗೂ ಕುಡಿಸಿ ಈ ಗೋಕಾಕದಲ್ಲಿ ಸಭೆ ಮಾಡಿಸಿದಂತ ಇದು ವ್ಯಕ್ತಿ. ಇದು ನಿಮ್ಮ ಪರವಾಗಿಲ್ಲ, ನಿಮ್ಮ ಸಲುವಾಗಿ ನಾವು ಬಂದಿದ್ದು ಯೋಗ್ಯ ರೈತರಿಗೆ ಬೆಲೆ ಸಿಗಬೇಕು, ಅವರ ಬೆಲೆಯ ರೇಟ್ ಅನ್ನು ನಿಗದಿ. ನಾವೊಂದು ಗಾಡಿಗೆ ಬೇರಿಂಗ್ ಕೂನ್ ಸೆಟ್ ಹಾಕಿದ್ರೆ 400 ಕೊಡತ್ತ ನಾನ ಕೇಳ್ತಾನೆ, ನಂದು ರೇಟ್ ಫಿಕ್ಸ್ ಆಗ್ತಲ್ರಿ, ಇವ್ರದ್ದು ಹಾಕಿಲ್ರಿ ಪಾಪ, ಈ ಅನ್ಯಾಯ ಅಲ್ರಿ, ಇದು ಅನ್ಯಾಯ ಯಾವ್ದಲ್ರಿ, ಇದು ಅನ್ಯಾಯ ಯಾವ್ದಲ್ರಿ ನಿಮ್ಗೆ ಕೇಳಿದ್ರೆ ನೀವು ಏನು ಬಹುಶಃ ನೀವು ಎಲ್ಲಿ ಮೂಕ ಭಾರತದಲ್ಲಿ ಇದ್ರಿ, ಆಮೇಲೆ ಬಾಯಿ ಭಾರತದಲ್ಲಿ ಇಲ್ದಂಗೆ ಕಾಣವತ್ ನನಗೆ. ಯಾಕೋ ಬಾಯಿ ಇಲ್ಲ, ನಿಮ್ಮದು ಬಾಯಿ ಬರ್ಬೇಕು. ನಿಮ್ಮದು ಬಾಯಿ ಬಂದಾಗ ನಮಗೆ ಸ್ವಾತಂತ್ರ್ಯ ಸಿಗೋದು, ಈ ರೈತರಿಗೆ ಯೋಗ್ಯ ಬೆಲೆ ಸಿಗೋದು. ನೀವು ಯಾವಾಗ ಮಠ ನೀವು ಬಾಯಿ ಮುಚ್ಕೊಂಡು ನಿಲ್ತೀರಿ ಅದಕ್ಕೆ ಮಠ ನಾವೆಲ್ಲ ಬೇಕಾದಾಗಿರ್ತೀವಿ. ನಾವ ಅವಾಜ ಶಬ್ದ ಮಾಡ್ಬೇಕಾದ್ರೆ ಸಿದ್ದರಾಮಯ್ಯ ಕೇಳ್ಬೇಕು. ಸಿದ್ದರಾಮಯ್ಯ ಸ್ವಲ್ಪ ಕಿವಿ ಎಲ್ಲ ಮಂಜಾಗಿಡವ್ರಿ, ನೀವು ಅವಾಜ್ ಮಾಡಿದಾಗ ಅವ್ರು ಕಿವಿ ಕೇಳೋರು, ಅವ್ರಿದ್ದಾರೆ ಜಿಲ್ಲಾದವ್ರು ಹೇಳೋರು, ಜಿಲ್ಲಾದೇ ಇದ್ದಾರೆ, ನಮ್ಮ ಪೊಲೀಸ್ ಅಂತವರಾಗಲಿ ಅವರಾಗಲಿ ಎಲ್ಲರೂ ಕೂಡಿಕೆಸಿಂದ ಸರ್ಕಾರದವರ ಚರ್ಚೆ ಮಾಡಿ ಇಲ್ಪ ಬಹಳ ರೋಡ್ದಾಗ ಇದ್ದರು. ಅವರು ಹೋರಾಟಕ್ಕೆ ಬಿಸಿಲು ಮಳೆ ಅನ್ನದ ರೋಡ್ ಮೇಲೆ ನಿಂತರು. ಮತ್ತ ಸರ್ಕಾರಕ್ಕೂ ಮುಜುಗರ ಆಗತೈತಿ, ಅದು ಸರಿಯಲ್ಲ. ಅದಕ್ಕೆ ಯೋಗಿ ಅವರಿಗೆ ಬೆಲೆ ಕೊಡುವಂತ ಒಂದು
ಆಗಬೇಕನ್ನುವಂಥದ್ದು ಅವರು ಚರ್ಚೆ ಮಾಡ್ತಾರೆ. ಇವತ್ತಿನ ದಿವಸ ಕನ್ನಡಿಗರ ಬೆಳಗಾವ, ಮಾನ್ಯ ಮುಖ್ಯಮಂತ್ರಿ ಸಚಿವಾಲಯ ಬೆಂಗಳೂರು, ಸರ್ಕಾರದ ಅಪರ್ ಕಾರ್ಯದರ್ಶಿಗಳು ಬೆಂಗಳೂರು, ಸಕ್ಕರೆ ಸಚಿವರ ಕರ್ನಾಟಕ ಸರ್ಕಾರ, ಕಬ್ಬಿಗೆ ವೈಧಾನಿಕ ದರಕ್ಕಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಬೆಂಬಲ ಸೂಚುವ ಕುರಿತು ಮಾನ್ಯರೇ, ಮೇಲಕಾಂಕ್ಷದ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲಾದ್ಯಂತ ಸುಮಾರು 5 ದಿನಗಳ ಕಾಲ ನಿರಂತರವಾಗಿ ಹಲವಾರು ರೈತರು ಬೀದಿಗಿಳಿದು ಹೋರಾಟ ಪ್ರತಿಭಟನೆ ಮಾಡುತ್ತಿದ್ದಾರೆ. ರೈತ ಹೋರಾಟದ ಮುಖ್ಯ ಉದ್ದೇಶ ರೈತರಿಗೆ ಬೆಳೆದ ಕಬ್ಬಿಗೆ 3,500 ನೀಡಬೇಕೆಂದು ಆಗ್ರಹವಿದೆ. ಹೀಗಾಗಿ ಮಾನ್ಯ ತಾವು ಜಿಲ್ಲಾ ಆಡಳಿತ ಮಧ್ಯಸ್ಥಿಕೆ ವಹಿಸಿ ಕರ್ನಾಟಕ ಮಾಲೀಕರ ಜೊತೆಗೆ ಸಭೆ ಆಯೋಜನೆ ಮಾಡಿ ಶೀಘ್ರಗತಿಯಲ್ಲಿ ದರ ನೀಡಿ ನಿಗದಿ ಮಾಡಬೇಕೆಂದು ರೈತರ ಪರವಾಗಿ ಹಾಗೂ ನಮ್ಮ ಸಂಘಟನೆಯಾದ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ವತಿಯಿಂದ ಆಗ್ರಹಿಸುತ್ತಿದ್ದೇವೆ. ನಮಗೆ ಮನವಿ ಕೊಟ್ಟರು. ಮತ್ತೊಮ್ಮೆ ಅವರಿಗೆ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡೋಣ. ಇವರು ಕರ್ನಾಟಕ ವೇದಿಕೆಯವರು ಎಲ್ಲರೂ ಸ್ವಯಂಪ್ರೇರಿತವಾಗಿ ಬಂದರು. ಅವರು ಪ್ರತಿಯೊಬ್ಬರು ಮಾತಾಡ್ಬೇಕಂತೇಳಿ ನಮ್ಮ ಆಶೆ ಐತಿ. ಫಸ್ಟ್ ಯಾರು ಮಾತಾಡ್ತೀರಿ? ದಿವಸ ಎಲ್ಲ ರೈತ ಬಾಂಧವರನ್ನ ವಂದನೆಗಳು ತಿಳಿಸುತ್ತಾ, ರೈತರಿಗೆ ಒಳ್ಳೆಯ ಕಾಲ ಬಂದೈತೆ ಅನ್ಸಾತೈತಿ ನಮಗ. ಯಾಕಂದ್ರ ರೈತರ ಪರವಾಗಿ ಯಾರು ಇಷ್ಟು ದಿವಸ ಆದ್ರೂ ಎಚ್ಚೆತ್ತುಕೊಳ್ತಿಲ್ಲ. ಆದ್ರ ಈಗ ಎಲ್ಲ ವಿವಿಧ ಸಂಘಟನೆಗಳು ನಿಮಗ ಎಲ್ಲರೂ ಕೂಡಿ ರೈತರಿಗೆ ಹೋರಾಟ, ನಾವು ರೈತರ ಮಕ್ಕಳ, ರೈತರಿಗಾಗಿ ದುಡಿಯೋಣ, ರೈತರಿಗಾಗಿ ಶ್ರಮ ವಹಿಸೋಣ. ತಾಯಿ ಭುವನೇಶ್ವರಿ ಹಾಗೂ ರೈತ ಬೆನ್ನೆಲುಬಂತೆ ಜಗತ್ ಹೇಳ್ತಾರ, ಆದ್ರ ಬೆನ್ನೆಲು ಎಲ್ಲರೂ ಮುರಿಯಾತಾರ. ರೈತರ ಬಗ್ಗೆ ಯಾರು ಕಾಯ್ದೆ ವಹಿಸ್ತಾರಪ್ಪ? ಹೇಳ್ತಾರೋ ಹೋಗ್ತಾರೋ. ಆದ್ರ ರೈತ ಇಲ್ಲದಿದ್ರೆ ಈ ಜಗತ್ತ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರ ಎಲ್ಲ ರೈತ ಬಾಂಧವರು ಇದ್ರೆ ಎಲ್ಲ ತಾಯಿ ತಂದೆ ಮಕ್ಕಳ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಸಹಕಾರ ಕೊಡೋ ರೈತರ, ಎಂತ ದಾನ ಧರ್ಮ ಮಾಡುವಂತ ರೈತರ ಮಕ್ಕಳೇ ಹುಟ್ಟಿದ್ವಿ ನಾವು. ಅದು ಗೋಕಾಕ್ ತಾಲೂಕಿನ ಗಡಿಯಲ್ಲಿ ಎಲ್ಲ ನಮ್ಮ ವಿವಿಧ ಸಂಘಟನೆಯವರ ಅಧ್ಯಕ್ಷರಾಗಲಿ ರಾಜ್ಯಾಧ್ಯಕ್ಷರಾಗಲಿ ನಿಮಗೆ ಸದಾ ಸಪೋರ್ಟ್ ಇರ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಂತ ಈ ನನ್ನ ರೈತ ಸಂಘದ ಬಳಗಕ್ಕೂ ವಂದನೆ ತಿಳಿಸುತ್ತಾ ಒಂದೆರಡು ಮಾತನಾಡುತ್ತೇನೆ ಎಂದು ತಾಯಿ ಭುವನೇಶ್ವರಿ ಪಾಲಿಗೆ ಅರ್ಪಿಸುತ್ತಾ ಒಂದೆರಡು ಮಾತುಗಳನ್ನು ಮುಗಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.